ಆಗಿದ್ರು ಕೂಡ 2 ಮಿನಿಟ್ಸ್ಗೆ ಸಾರಿನ ವೇರ್ ಮಾಡಿ ಈ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದಂತ. ಆಲ್ರೆಡಿ ನಾನು ಸ್ಯಾರಿನ ಹೇಗೆ ಪ್ಲೇಟಿಂಗ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಹಾಕಿದ್ದೀನಿ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ಆದಾದಮೇಲೆ ಅದು ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಪ್ಲೇಟಿಂಗ್ ಆದಮೇಲೆ ಅದನ್ನು ಹೇಗೆ ಐರನ್ ಮಾಡಿ ಅದನ್ನು ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ನಾವು ಸ್ಯಾರಿನ ಮುಂಚೆನೇ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಿದರೆ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಅರ್ಜೆಂಟಾಗಿದ್ದರೂ ಕೂಡ 2 ಮಿನಿಟ್ಸ್ಗೆ ಸ್ಯಾರಿನ ವೇರ್ ಮಾಡ್ಬೋದು, ಸ್ಯಾರಿನ ಬೇಗ ಉಟ್ಕೋಬೋದು. ಯಾಕಂದರೆ ನಾವು ಆಲ್ರೆಡಿ ಪಿನ್ ಮಾಡಿರೋದ್ರಿಂದ ಎಲ್ಲೂ ಕಷ್ಟ ಅಂತ ಅನಿಸಲ್ಲ ಮತ್ತು ಇನ್ನೊಬ್ಬರು ಸಪೋರ್ಟು ಬೇಕಾಗಿರಲ್ಲ. ಹಾಗಾಗಿ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಎಲ್ಲ ಹುಡುಗಿಯರಿಗೂ ತುಂಬಾ ನೆಸಸರಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಯಾರಿ ಪ್ಲೇಟಿಂಗ್ ಮಾಡೋದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಪ್ಲೇಟಿಂಗ್ ಮಾಡಾದ್ಮೇಲೆ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡ್ತೀನಿ. ಸ್ಯಾರಿ ಪ್ಲೇಟಿಂಗ್ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡ್ತೀನಿ. ಇದು ಐರನ್ ಮಾಡೋದಕ್ಕಿಂತ ಮುಂಚೆ ನೀವು ಟೆಂಪ್ರೇಚರ್ನ ಚೆಕ್ ಮಾಡ್ಕೊಳ್ಳಿ. ಟೆಂಪ್ರೇಚರು ಒಂದೊಂದಕ್ಕೂ ಒಂದೊಂದು ಥರ ಸೆಟ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ ನೀವು, ಆಯಿತಾ. ಸೀರೆ ನೋಡಿಕೊಂಡು ನೀವು ಟೆಂಪ್ರೇಚರ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನು ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ನಾವು ಏನು ಮಾಡಬೇಕು, ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಐರನ್ ಮಾಡ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡು ಹಿಂಗೆ ಇಟ್ಕೊಂಡು ನೀವು ಇಲ್ಲಿ ಬೇಕಾದ್ರೆ ಕ್ಲಿಪ್ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಆದರೂ ಐರನ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಐರನ್ ಮಾಡ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡ್ ಕೂಡ ಹಾಗೆ ಐರನ್ ಮಾಡ್ಕೋಬೇಕು. ಸೇಮ್ ಇಲ್ಲೂ ಹಾಗೆ ಮಾಡ್ಕೋಬೇಕು. ಅದಾದಮೇಲೆ ಮೇಯ್ನ್ ಇಲ್ಲೇ ಇರೋದು, ಇಲ್ಲೇನು ಅಂದರೆ ಇದು ಪಿನ್ ಮಾಡೋ ಜಾಗ. ಈ ಪಿನ್ ಮಾಡೋ ಜಾಗ ಏನಂತಂದರೆ ಇಲ್ಲಿ ನಾವು ಪಿನ್ ಮಾಡ್ಕೋತೀವಲ್ವಾ, ಏನು ಮಾಡ್ತೀವಿ, ಪಲ್ಲು ಎಲ್ಲ ಇಲ್ಲಿ ಪಿನ್ ಮಾಡ್ಕೋತೀವಿ. ಇಲ್ಲಿ ಪಿನ್ ಮಾಡಬೇಕಾದ್ರೆ ನಾವು ಏನು ಮಾಡಿರ್ತೀವಿ, ಸಮೋಕೆ ಮಾಡಿರಲ್ಲ. ಇಲ್ಲಾದರೆ ಎಲ್ಲನೂ ನೆರಿಗೆಗಳೆಲ್ಲ ಸಮೋಕೆ ಇರುತ್ತೆ, ಅವಾಗ ಹಂಗೆ ಮಾಡ್ಕೋತೀವಿ. ಬಟ್ ಇಲ್ಲಿ ನಾವು ಸ್ಪೇಸ್ ಕೊಟ್ಟು ಅಂದರೆ ಒಂದೊಂದು ಇಷ್ಟಿಷ್ಟು ಜಾಗ ಬಿಟ್ಟು ಮಾಡಿರ್ತೀವಿ. ಸೊ ಹಂಗೆ ಹಿಂಗೆ ಇರುತ್ತೆ, ನಾವು ಅದ್ರ ಮೇಲೇ ಹಾಗೆ ಐರನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲೊಂದು ಕ್ಲಿಪ್ ಹಾಕೋಬೇಕು. ಕ್ಲಿಪ್ ಹಾಕ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಕ್ಲಿಪ್ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೋಬೇಕು. ಈ ರೀತಿ ಅರೇಂಜ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ಅರೇಂಜ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪಿನ್ ಮಾಡಿರೋ ಜಾಗ ಇದೆ, ಆಯಿತಾ. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ 1 ಮೊಳ ಬರೋ ತನಕ, ಇಲ್ಲಿ 1 ಮೊಳ ಬರುತ್ತೆ, ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿಂದ 1 ಮೊಳ ತಗೋಬೇಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೂ ಗ್ಯಾಪು ಕೂಡ 1 ಮೊಳ ಇರಬೇಕು, ಇಷ್ಟಿರಬೇಕು. ಇಲ್ಲಿಂದ ಇಲ್ಲಿಗೂ 1 ಮೊಳ ಇರಬೇಕು, ಮತ್ತು ಇಲ್ಲಿಂದ ಇಲ್ಲಿಗೂ 1 ಮೊಳ ಇರಬೇಕು. ನಾನೇನಾದರೂ ಸ್ವಲ್ಪ ಸಣ್ಣಗಿದ್ದೀನಿ ಅಂದರೆ 1 ಮೊಳ ಬೇಡ, ಇನ್ನೊಂದು ಸ್ವಲ್ಪ ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ದಪ್ಪ ಇದ್ದೀನಿ ಅಂತ ಅಂದಾಗ 1 ಮೊಳ ತಗೊಳ್ಳಿ. ನಾನಿವಾಗ ನೋಡಿ ಇಲ್ಲಿಂದ ಇಲ್ಲಿಗೆ 1 ಮೊಳ ಬರೋ ಥರ ಮಾಡ್ತೀನಿ. ಅಂತ ಅಂದರೆ ಒಂದೊಂದು ನೆರಿಗೆಗೂ ಕೂಡ ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಒಂದಿಷ್ಟು ಗ್ಯಾಪನ್ನು ಬಿಟ್ಕೊಳ್ಳಿ, ಆಯಿತಾ. ಇಷ್ಟು ಗ್ಯಾಪ್ನ ಒಂದು ನೆರಿಗೆಯಿಂದ ಇನ್ನೊಂದು ನೆರಿಗೆಗೆ ಬಿಟ್ಮೇಲೆ ಸೇಮ್ ಅದೇ ಅಳತೆಗೆ ಎಲ್ಲನೂ ಅರೇಂಜ್ ಮಾಡ್ಕೊಂಡು ಬರಬೇಕು. ಒಂದೊಂದು ನೆರಿಗೆಗೂ ಇಷ್ಟಿಷ್ಟು ಗ್ಯಾಪನ್ನು ಬಿಟ್ಕೊಂಡು ಅರೇಂಜ್ ಮಾಡ್ಕೊಂಡು ಬರಬೇಕು. ನೋಡಿ ಇದಕ್ಕೂ ಇಷ್ಟೇ ಇದೆ, ಅದೇ ರೀತಿ ನಾವು ಅರೇಂಜ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಇಟ್ಕೊಳ್ಳಿ. ಇಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಸಪೋರ್ಟ್ ತಗೊಳ್ಳಿ. ಇಲ್ಲ ಅಂದರೆ ಈ ರೀತಿ ಇಟ್ಕೋಬೇಕು, ನೀವೇ ನೀಟಾಗಿ ಇಟ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಸೇಮ್ ಗ್ಯಾಪ್, ಎಲ್ಲದಕ್ಕೂ ಸೇಮ್ ಗ್ಯಾಪು. ಇಲ್ಲ ನಾನು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ ಅಂದರೆ ಗ್ಯಾಪು ಸ್ವಲ್ಪ ಒಂದು ನೆರಿಗೆಗೂ ಇನ್ನೊಂದು ನೆರಿಗೆಗೂ ಕಮ್ಮಿ ಮಾಡ್ಕೊಳ್ಳಿ, ಆಯಿತಾ. ಇದನ್ನು ನೀಟಾಗಿ ಮಾಡಿಕೊಂಡು ಹಿಂಗೆ ಟೈಟಾಗಿ ಇಟ್ಕೊಂಡು ಒಂದೇ ಸರಿ ಐರನ್ ಮಾಡಬೇಕು. ಈ ರೀತಿ ಒಂದೇ ಸರಿ ಐರನ್ ಮಾಡಬೇಕು. ಈ ರೀತಿ ಟೈಟಾಗಿ ಇಟ್ಕೊಂಡು ಒಂದೇ ಸರಿ ಐರನ್ ಮಾಡ್ಕೊಂಡು ಈ ರೀತಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಸ್ವಲ್ಪ ಹಾಗೆ ಮುಂದಕ್ಕೆ ಹಾಕಿ
ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ ಆಯಿತಾ. ಅದೇನಾಗುತ್ತೆ ಹಿಂಗೆ ಸ್ಕ್ವಯರ್ ಇದು ಏನು ತ್ರಿಭುಜ ಥರ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಏನಪ್ಪ ಇಲ್ಲಿ ಹಿಂಗೆ ಬರ್ತಾ ಇಲ್ಲ ಅಂತ ಅನ್ಕೋಬೇಡಿ, ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಇದನ್ನು ನೀಟಾಗಿ ಹಿಂಗೆ ಎಳೆದು ನೀಟಾಗಿ ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಇದನ್ನು ಕೂಡ ಹಿಂಗೆ ಟೈಟು ಹಿಡ್ಕೊಂಡು ಐರನ್ ಮಾಡ್ಕೋಬೇಕು. ಇದ್ರ ಮೇಲೆ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇದಾಯಿತು. ಆದಮೇಲೆ ಈ ನೆರಿಗೆನ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲ ಆಲ್ರೆಡಿ ನಾವು ಪಿನ್ ಮಾಡಿರ್ತೀವಿ, ಅದೇ ಕುತ್ಕೊಂಡಿರುತ್ತೆ. ಅಕಸ್ಮಾತ್ ಕುತ್ಕೊಂಡಿಲ್ಲ ಅಂದರೆ ಇವಾಗ ನಾವೇನು ಮಾಡಬೇಕು, ಇಲ್ಲೊಂದು ಕ್ಲಿಪ್ ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇಟ್ಕೋಬೇಕು. ಅದಾದಮೇಲೆ ಇದು ನೆಕ್ಸ್ಟ್ ಒನ್ ನೋಡಿ, ಇದು ನೀಟಾಗಿ ಹೀಗೆ ಅರೇಂಜ್ ಆಗಿದೆ. ಇನ್ನೊಂದಿದೆ, ನೋಡಿ ಅಷ್ಟೇ ನೆರಿಗೆ ಇರೋದು. ಆ ನೆರಿಗೆ ನೀಟಾಗಿ ಈ ರೀತಿ ಅರೇಂಜ್ ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಇವಾಗ ಇದನ್ನು ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡ್ಮೇಲೆ ಇದನ್ನ ಹಂಗೆ ಸ್ವಲ್ಪ ಹಿಂದಕ್ಕೆ ಸರಿಸ್ಕೊಂಡು ಇಲ್ಲೂ ಕೂಡ ಐರನ್ ಮಾಡ್ಕೋಬೇಕು. ಇಲ್ಲ ನಮಗೆ ಪಫಿ ಪ್ಲೀಟ್ಸ್ ಬೇಕು ಅಂತ ಅಂದಾಗ ಇದ್ರ ಮೇಲೆ ಐರನ್ ಮಾಡಬಾರ್ದು, ಇಲ್ಲಿ ಕೆಳಗಡೆ ತೆಗೆದು ಪ್ರತಿಯೊಂದಕ್ಕೂ ಕೆಳಗಡೆ ಇಲ್ಲಿ ಐರನ್ ಮಾಡಬೇಕು ಬರಬೇಕು. ಅದಾದಮೇಲೆ ಇದು ನಿಧಾನಕ್ಕೆ ಹಾಗೆ ತೆಗೆದು ಇಲ್ಲೂ ಕೂಡ ಐರನ್ ಮಾಡ್ಕೋಬೇಕು ಆಯಿತಾ. ಇವಾಗ ಐರನ್ ಆಯಿತು. ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಡ್ತೀನಿ. ಹಾಕೋಬೇಕು. ಇದು ಕೂಡ ಉಲ್ಟಾ ಹಾಕೋಬೇಕು ನೋಡಿ, ಉಲ್ಟಾ ಹಾಕೋತಾ ಇದ್ದೀನಿ. ಇದು ಕೂಡ ಉಲ್ಟಾ ಹಾಕೋಬೇಕು ನೋಡಿ, ಹಿಂಗಿದೆ. ಇವಾಗ ನಾವೇನು ಮಾಡಬೇಕು, ಇದು ಉಲ್ಟಾ ಹಾಕೋಬೇಕು. ಅದು ಇಲ್ಲಿ ಸಿಗಿಸ್ಕೊಳ್ಳೋ ಅಂಥ ಜಾಗ. ಇವಾಗ ಪ್ಲೀಟ್ಸು ಈ ಕಡೆ ಇದೆ, ಇದು ಆ ಕಡೆ ಮುಖ ಮಾಡೋ ಥರ ಹಾಕಬೇಕು. ಆ ಕಡೆ ಸೈಡ್ಗೆ ಹಾಕಬೇಕು. ಇದನ್ನು ಹೀಗೆ ಉಲ್ಟಾ ಈ ಕಡೆ ಹಾಕಬೇಕು ನೋಡಿ, ಈ ರೀತಿ ಹಂಗೆ ಹಾಕೋಬೇಕು. ಹಾಕ್ಬಿಟ್ಟು ನೀಟಾಗಿ ನೋಡ್ಕೋಬೇಕು. ಇಲ್ಲಿ ನೀಟಾಗಿ ನಾನು ಪ್ಲೀಟ್ಸ್ನೆಲ್ಲ ಇಟ್ಕೋತಾ ಇದ್ದೀನಿ. ನೀಟಾಗಿ ಇದಾದಮೇಲೆ ಈಗ ಇಲ್ಲಿ ಈ ತುದಿನ ಇಟ್ಕೋಬೇಕು. ಇಲ್ಲಿ ಕೊನೆ ತುದಿನ ಇಟ್ಕೊಂಡು ನೀಟಾಗಿ ಈ ರೀತಿ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ. ಈ ರೀತಿ ಈ ತುದಿಲಿ ಇಟ್ಕೊಂಡು ಇದನ್ನು ನೋಡಿ, ನಾವು ಪ್ಲೀಟ್ಸ್ ಇದು ನೆರಿಗೆಗೆ ಅಂತ ಮಾಡಿರೋದು ಪ್ಲೀಟ್ಸು ಇಲ್ಲಿದೆ. ಇದು ಪ್ಲೀಟ್ಸ್ ಇಲ್ಲಿದೆ. ಇಲ್ಲಿಂದ ಇಷ್ಟುದ್ದ ಅಂದರೆ ಇಷ್ಟುದ್ದ ನಾವು ಇಲ್ಲಿ ಇಟ್ಕೋಬೇಕಾಯ್ತಾ. ಈ ಪ್ಲೀಟ್ಸ್ ಬಿಟ್ಟು ಇಷ್ಟು ಗ್ಯಾಪ್ ಕೊಟ್ಟು ಇಲ್ಲಿ ಇಟ್ಕೋತೀನಿ ನೋಡಿ. ಸೇಮ್ ಇಲ್ಲೂ ಅಷ್ಟೇ, ಇಲ್ಲಿ ಪ್ಲೀಟ್ಸ್ ಇರುತ್ತಲ್ಲ ನೋಡಿ, ಇಲ್ಲಿ ಪ್ಲೀಟ್ಸ್ ಇದೆ, ಅಲ್ಲಿಂದ ಇಷ್ಟು ಇಟ್ಕೋತಾ ಇದ್ದೀನಿ. ಸೇಮ್ ಮಾಡ್ತೇನೆ ಅಲ್ಲೂ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡಾದ್ಮೇಲೆ ಈಗ ಮತ್ತೆ ಇದನ್ನು ಫೋಲ್ಡ್ ಮಾಡಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲೂ ಕೂಡ ಹಾಗೆಯೇ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಹಂಗೆ ಹಿಂಗೆ ತೊಗೋತೀನಿ. ಆಯಿತಾ. ಅದಾದಮೇಲೆ ಈ ಕಡೆ ಮುಕ್ಕಾಲು ಭಾಗ ಬಿಡಬೇಕು ಆಯಿತಾ. ಇನ್ನು ಕಾಲು ಭಾಗ ಈ ಕಡೆ ಬಿಟ್ಟಿರಬೇಕು. ಮುಕ್ಕಾಲು ಭಾಗ ಈ ಕಡೆ, ಕಾಲು ಭಾಗ ಈ ಕಡೆ ಬಿಟ್ಟು
ಇದು ಅಲ್ಲಿ ಹಾಕ್ತೀನಿ ನೋಡಿ, ಕಾಲು ಭಾಗ ಈ ಕಡೆ ಬಿಟ್ಟು ಇಲ್ಲಿ ಹಾಕ್ತೀನಿ. ಈ ಪಿನ್ ಇರೋದು ಇಲ್ಲಿದೆ, ನಾವು ಪಿನ್ ಮಾಡೋವಂಥ ಜಾಗ ಇಲ್ಲಿ ಪಿನ್ ಮಾಡ್ಕೋತೀವಲ್ಲ, ಅದು ಪಿನ್ ಮಾಡೋವಂಥ ಜಾಗ ಎಂಡ್ಗೆ ಹಾಕೋಬೇಕು. ಅದಾದಮೇಲೆ ಕಾಲು ಭಾಗ ಈ ಕಡೆ ಇದೆ, ಮುಕ್ಕಾಲು ಭಾಗ ಆ ಕಡೆ ಇದೆ. ಇದನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಇದನ್ನು ಇಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ತೆಗೆದು ಹಾಗೆ ಇದನ್ನು ಇಲ್ಲಿ ಕೊನೆಗೆ ಹಾಕಬೇಕು. ಈ ಕೊನೆಗೆ ಹಾಕೋಬೇಕು ನೋಡಿ, ಹಾಕ್ಕೊಂಡೆ. ಅದಾದಮೇಲೆ ಇದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿರೋ ಅಂತ ಅದನ್ನೆಲ್ಲ ಹಿಂಗೆ ಫೋಲ್ಡ್ ಮಾಡಬೇಕು. ಇನ್ನು ಮಿಕ್ಕಿರೋದನ್ನೆಲ್ಲ ಹಿಂಗೆ ಇದಕ್ಕೆ ಫೋಲ್ಡ್ ಮಾಡಬೇಕು. ಇದು ಮಡ್ಚ್ಕೋಬಾರ್ದು, ಇನ್ನು ಮಿಕ್ಕಿರೋದನ್ನ ಮಾತ್ರ ಇದಕ್ಕೆ ನಾವು ಹಾಕಬೇಕು. ಹಿಂಗೆ ಮಡ್ಚಬೇಕು. ಮಿಕ್ಕಿರೋದನ್ನೆಲ್ಲ ಈ ರೀತಿ ನೀಟಾಗಿ ಒಳಗಡೆ ಹಾಕಬೇಕು. ಒಳಗಡೆ ಹಿಂಗೆ ಹಾಕಿ ಇದನ್ನು ಮಡ್ಚಬೇಕು. ಅದಾದಮೇಲೆ ಈ ಕಾಲು ಭಾಗ ಇದೆಯಲ್ಲ, ಇದನ್ನು ನೋಡಿ ಹಿಂಗೆ ಫೋಲ್ಡ್ ಮಾಡಬೇಕು. ನೋಡಿ ಈಗ ಫೋಲ್ಡ್ ಮಾಡಿದಾಗ ನೆರಿಗೆಗಳೆಲ್ಲ ಈ ಕಡೆ ಬಂದಿದೆ. ಅದೇ ರೀತಿ ಈ ಕಡೆನೂ ಕೂಡ ಹಿಂಗೆ ಮಾಡಿಕೊಂಡು ಸ್ವಲ್ಪ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೂ ಸ್ವಲ್ಪ ಮಾಡ್ಕೊತೀನಿ. ಅದಾದಮೇಲೆ ಇನ್ನು ಮಿಕ್ಕಿದ್ದನ್ನು ಹಿಂಗೆ ಹಾಕಿ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅದಾದಮೇಲೆ ಹಿಂಗೆ ಬರುತ್ತಾ, ಹಿಂಗೆ ಬಂದಾದಮೇಲೆ ಇದನ್ನು ಇಲ್ಲಿ ನೋಡಿ, ಇದನ್ನು ಹಿಂಗೆ ಇಟ್ಕೊಂಡು ಇವೆರಡನ್ನೂ ಇಟ್ಕೊಂಡು ಹಿಂಗೆ ರೊಟೇಟ್ ಮಾಡಬೇಕು. ಆವಾಗ ಹಿಂಗೆ ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ಬಂದಿದೆ ನೋಡಿ. ನಾವು ಮಾಡಿರೋ ಪ್ಲೀಟ್ಸು ಇಲ್ಲಿದೆ ಮತ್ತು ಈ ಪ್ಲೀಟ್ಸ್ ಇಲ್ಲಿದೆ. ಅಲ್ಲಿ ಮತ್ತೆ ಹಿಂದೆ ಇನ್ನೊಂದು ಸರಿ ರೊಟೇಟ್ ಮಾಡಿ, ಮತ್ತು ಇನ್ನೊಂದು ಸರಿ ರೊಟೇಟ್ ಮಾಡಿ ಈ ರೀತಿ ಇದು ಮೇಲೆ ಇರಬೇಕು, ಇದು ಹಿಂಗೆ ಕೆಳಗಡೆ ಇರಬೇಕು. ಇದನ್ನು ಬೇಕಾದ್ರೆ ನೀವು ಹಿಂಗೆ ಮಡ್ಚ್ಬಿಟ್ಟು ಇದು ಹಿಂಗೆ ಕೆಳಗಡೆ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಹಿಂಗಾದರೂ ಇಟ್ಕೋಬೋದು. ನಾವೇನು ಮಾಡ್ತೀವಿ ಅಂದರೆ ಇದನ್ನು ನೀಟಾಗಿ ಹಿಂಗೆ ಮಡ್ಚ್ಬಿಟ್ಟು ನೀಟಾಗಿ ಈ ರೀತಿ ನೋಡಿ, ಇದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಇನ್ನೊಂದು ಸರಿ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಒಂದು ಲೇಯರ್ನ ನೋಡಿ, ಈ ಒಂದು ಲೇಯರ್ನ ಮಾತ್ರ ಮೇಲೆ ಹಿಂಗೆ ತೆಗೆದು ಅದರೊಳಗಡೆ ಹಾಕಬೇಕು. ಆವಾಗ ನಿಮಗೆ ಟೈಟು ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ ಭಯ ಆಗೋಯ್ತು, ಗಾಳಿಗೆ ಕಿಟಕಿ ಹೊಡೆದಿದ್ದಕ್ಕೆ ನನಗೆ ಜೀವ ಡಗ್ ಅಂದ್ಬಿಡ್ತು. ಆಯಿತಾ? ಈ ರೀತಿ ಬರಬೇಕು ನೋಡಿ. ನಾವು ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದು ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆಯಾ? ಈ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ.